ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ವರಾಹಿ ದೇವಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಇದೇನಪ್ಪ ಇವರು ಯೂಟ್ಯೂಬ್ ಚಾನಲಲ್ಲಿ ಪೂಜೆದ್ದು ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಬೇಡ್ರಿ. ಇದು ವರಾಹಿ ದೇವಿ ಪೂಜೆ ಮಾಡೋ ವಿಧಾನನ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಪೂಜೆ ಮಾಡೋದ್ರಲ್ಲಿಂದ ನಿಮ್ಗೆ ವರಾಹಿ ದೇವಿಯ ಕೃಪೆ ಜಾಸ್ತಿ ಇರುತ್ತೆ. ನಿಮಗೆ ಯಾರಿಗೆಲ್ಲ ಕಷ್ಟಗಳು ಇರ್ತಾವೆ ಅವೆಲ್ಲ ನಿವಾರಣೆ ಆಗ್ತವೆ. ಅದಕ್ಕಂತಲೇ ನಾನು ಈ ಪೂಜೆ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. ಭಾಳ ಸರಳವಾಗೈತೆ ಮತ್ತು ನೀವು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಈ ಪೂಜೆದ ಫಲ ಮಾತ್ರ ನಿಮಗೆ 100% ಸಿಗುತ್ತೆ. ಯಾವ ಥರ ಮಾಡೋದಂತ ತೋರಿಸ್ತೀನಿ. ಫಸ್ಟು ಗೋಮೂತ್ರದಿಂದ ಈ ಥರ ನೀವು ಹಾಕಿರ್ತಕ್ಕಂಥ ಮಣೆನ, ಈಗೇನು ನೀವು ಪೀಠ ಅಂತ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಇದನ್ನು ಗೋಮೂತ್ರದಿಂದ ನೀಟಾಗಿ ತೊಳ್ಕೊಳ್ರಿ. ನಾನು ಗೋಮೂತ್ರ ಹಾಕಿ ಈ ಥರ ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊತೀನಿ. ನಿಮ್ಗೆ ಆಕಳದ ಸಗಣಿ ಸಿಕ್ಕರೆ ನೀವು ಆಕಳ ಸಗಣಿಯಿಂದ ಆದ್ರೂ ನೀವು ಇದನ್ನು ಸ್ವಲ್ಪ ಆಕಳ ಸಗಣಿಯಿಂದ ಸಾರಿಸ್ಕೋಬೋದು. ಆಕಳ ಸಗಣಿ ಸಿಕ್ಕಿಲ್ಲ ಅಂದರೆ ನೀವು ಗೋಮೂತ್ರದಿಂದ ಆದ್ರೂ ಈ ಥರ ಪೀಠನ ನೀವು ನೀಟಾಗಿ ಇದನ್ನು ಶುದ್ಧ ಮಾಡ್ಕೋಬೇಕು, ನೀರಿಂದ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಇದರಲ್ಲಿ ನೀವು ಈ ಪೀಠದ ಮೇಲೆ ಒಂದು ಅಷ್ಟದಳ ಕಮಲವನ್ನು ನೀವು ಹಾಕಬೇಕು. ಈಗ ಇಲ್ಲಿ ನೀವು ಅಷ್ಟದಳ ಕಮಲನ ಹಾಕ್ರಿ. ನಿಮಗೆ ಅಷ್ಟದಳ ಕಮಲ ಬರಲ್ಲ ನಮ್ಗೆ ಹಾಕಕ್ಕಂದರೆ ನೀವೊಂದು ಸ್ವಸ್ತಿಕ ಆದ್ರೂ ಹಾಕ್ಕೋಬೋದು. ಇಲ್ಲಾಂದರೆ ನಿಮ್ಗೆ ಈ ಥರ ಪ್ಲೇಟ್ಗಳು ಸಿಗ್ತಾವೆ. ಈ ಥರ ಪ್ಲೇಟಲ್ಲಾದ್ರೂ ನೀವು ರಂಗೋಲಿನ ಈಸಿಯಾಗಿ ಹಾಕ್ಕೋಬೋದು. ಈಗ ಸೆಂಟ್ರಲ್ಲಿ ಇದನ್ನಿಟ್ಟು ಈ ಥರ ಮಾಡಿಕೊಂಡ್ರೆ ನಿಮ್ಗೆ ರಂಗೋಲಿ ನೀಟಾಗಿ ಆಯಿತು. ಇದ್ರ ಮೇಲೆ ನೀವು ಒಂದು ಪ್ಲೇಟ್ ಇಡ್ರಿ. ಇಲ್ಲ ಈ ಥರ ಬರಲ್ಲ ಅಂದರೆ ನೀವು ನಾರ್ಮಲಾಗಿ ಸ್ವಸ್ತಿಕ ಆದ್ರೂ ಹಾಕ್ಬೋದು. ನೀವು ಸ್ವಸ್ತಿಕ ಆದರೂ ಹಾಕ್ರಿ, ಇಲ್ಲಾಂದರೆ ಈ ಥರ ಒಂದು ನಕ್ಷತ್ರನಾದ್ರೂ ಹಾಕ್ಕೊಳ್ರಿ. ಇದಕ್ಕೆ ಇದೇ ಆದ ರಂಗೋಲಿ ಹಾಕ್ಬೇಕಂತ ಏನಿಲ್ಲ. ನಿಮಗೆ ಲಾಸ್ಟಿಗೆ ಏನು ರಂಗೋಲಿ ಯಾವ ಥರನೂ ನನಗೆ ಬರಲ್ಲ ಅಂದರೆ ಒಂದು ಸಣ್ಣ ಕಮಲನಾದ್ರೂ ಹಾಕ್ಬೋದು. ನಾನೀಗ ಈ ಥರ ನಕ್ಷತ್ರ ಹಾಕಿದ್ದೀನಿ ನೋಡ್ರಿ. ಈ ಥರನಾದರೂ ಹಾಕ್ರಿ, ಇಲ್ಲ ಅಷ್ಟದಳ ಕಮಲನಾದರೂ ಹಾಕ್ರಿ. ಈಗ ನಾನು ಪೂಜೆ ಪ್ರಾರಂಭದ ದಿನ ಹೇಳ್ತಾ ಇದ್ದೀನಿ. ಪೂಜೆ ಪ್ರಾರಂಭದ ದಿನ 27/6/2025 ಇವತ್ತು ಸ್ಟಾರ್ಟ್ ಆಗುತ್ತೆ ಪೂಜಾ. 26ನೇ ತಾರೀಕು, 27 ಅಲ್ಲ, ಇವತ್ತು ಗುರುವಾರ ದಿನ ಸಂಜೆ ಪೂಜೆ ಪ್ರಾರಂಭ ಆಗುತ್ತಾ. 26/6/2025 ದಿನ ಇದು ಪೂಜೆ ಪ್ರಾರಂಭ ಆಗುತ್ತಾ. ನಾನೀಗ ಪೂಜೆ ಎಲ್ಲರಿಗೂ ಮಾಡೋಕ್ಕೆ ಈ ವಿಡಿಯೋ ನೋಡಿ ಅನುಕೂಲ ಆಗಲಿ ಅಂತ ನಾನೀಗ ಮೊದಲನೇ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಪೂಜೆ ಪ್ರಾರಂಭ ಮಾಡಲ್ಲ, ನಿಮಗಾಗಿ ಇದು ತೋರಿಸ್ಬೇಕಂತ ನಾನು ಸುಮ್ಮನೆ ಪೂಜೆಕ್ಕಾಗಿ ಇಟ್ಟು ತೋರಿಸ್ತಾ ಇದ್ದೀನಿ. ನಾನು ಪೂಜೆ ಮಾಡೋದು ಇವತ್ತು ಸಾಯಂಕಾಲ ನಾನು ಮಾಡ್ತೀನಿ. ಈಗ ನಾನು ಸುಮ್ಮನೆ ನಿಮಗೆ ತೋರ್ಸಕ್ಕಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಈಗ ನಾನು ಈ ಥರ ನಕ್ಷತ್ರ ಹಾಕಿದ ಮೇಲೆ ಇದರಲ್ಲಿ ಒಂದು ಪ್ಲೇಟ್ ಇಡೋಣ. ಒಂದು ಈ ಥರ ಪ್ಲೇಟಲ್ಲಿ ನೀವು ಸ್ವಲ್ಪ ಅಕ್ಕಿ ಹಾಕ್ಕೊಳ್ರಿ. ಅಕ್ಕಿ ಹಾಕ್ಕೊಂಡು ಈ ಥರ ನೀವು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಇದರಲ್ಲಿ ಓಂ ಬರೀರಿ. ಈ ಥರ ನೀವು ಇದರಲ್ಲಿ ಓಂ ಬರೆದು ಇದನ್ನು ಇದ್ರ ಮಧ್ಯೆನೇ ಇಡ್ರಿ. ಇಟ್ಟ ಮೇಲೆ ಒಂದು ಈ ಥರ ತಾಮ್ರದ ಚರ್ಗಿ ತಗೊಳ್ರಿ. ಈ ಥರ ಚರ್ಗಿ ತಗೊಂಡು ಈ ಚರ್ಗಿನ ಇದರಲ್ಲಿ ಮಧ್ಯದಲ್ಲಿ ಇಟ್ಟು ಈ ಥರ ಮಧ್ಯದಲ್ಲಿಟ್ಟು ಇದರಲ್ಲಿ ನೀವು ಅರಿಶಿನ ಕುಂಕುಮನ ಹಾಕ್ರಿ. ಈಗ ನಾನು ಸ್ವಲ್ಪ ಕುಂಕುಮ ಹಾಕ್ತೀನಿ ಮತ್ತು ಸ್ವಲ್ಪ ಅರಿಶಿನೂ ಹಾಕ್ತೀನಿ. ಒಂದು ಸ್ವಲ್ಪ ಅಕ್ಷತೆ ಕಾಳನ್ನು ಇದರಲ್ಲಿ ಹಾಕ್ರಿ. ಹಾಕಿ ತಾಯಿನ ನೀವು ಇದರಲ್ಲಿ ಆವಾಹನೆ ಮಾಡಿದೆ ಹಂಗೆ. ಈಗ ನಾವು ಇದರಲ್ಲಿ ಹಾಕಿರೋದು ಈಗೆಲ್ಲ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹಾಕಿದ್ವಲ್ಲ, ಇದಕ್ಕೆ ನಾನೀಗ 5 ವೀಳ್ಯದೆಲೆನ ಏರಿಸ್ತೀನಿ. ನೀವು ಎಲ್ಲರಿಗೂ ನಿಮ್ಗೆ ಮಾಮೂಲಾಗಿ ಕಳಸ ಸ್ಥಾಪನೆ ಮಾಡೋದಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆ ಥರ ಕಳಸನ ಸ್ಥಾಪನೆ ಮಾಡಿಕೊಳ್ರಿ. ಈಗ ನಾನೊಂದು 5 ವೀಳ್ಯದೆಲೆನ ಏರಿಸ್ತಾ ಇದ್ದೀನಿ. ಈ ಥರ ಇರ್ತಕ್ಕಂಥ ವೀಳ್ಯದೆಲೆನ 5 ವೀಳ್ಯದೆಲೆನ ಏರಿಸ್ತೀನಿ. ನೀವು ಯಾವುದೇ ಪೂಜೆ ಮಾಡಬೇಕಾದ್ರೆ ನೀವು ಪೂಜೆ ಮಾಡುವಾಗ ತಾಯಿ ಧ್ಯಾನ ಮಾಡ್ತಾನೆ ಪೂಜೆ ಮಾಡಿರಿ.
ನಿಮ್ಮ ಏಕಾಗ್ರತೆ ಒಂದೇ ಕಡೆ ಇರುತ್ತಾ. ನೀವು ಆ ಕಡೆ ಈ ಕಡೆ ಮಾತಾಡ್ತಾ ಮಾಡಿದ್ರೆ ನಿಮ್ಮ ಮನಸ್ಸೆಲ್ಲ ಬೇರೆ ಕಡೆ ಹೋಗುತ್ತಾ. ಈ ಥರ 5 ನಾನು ವೀಳ್ಯದೆಲೆನ ಏರಿಸಿ, ಒಂದು ತೆಂಗಿನಕಾಯಿ ತಗೊಳ್ರಿ. ಈ ಥರ ನೀಟಾಗಿ ತೆಂಗಿನಕಾಯಿನ ತೊಳೆದು ಇಟ್ಕೊಳ್ರಿ. ಈ ಥರ ನೀಟಾಗಿ ತೆಂಗಿನಕಾಯಿನ ಇಟ್ಕೊಳ್ರಿ. ತೆಂಗಿನಕಾಯಿನ ಈ ಥರ ಇಟ್ಮೇಲೆ ಅಮ್ಮನಿಗೆ ಭಾಳ ಪ್ರಿಯವಾದದ್ದು ಕೆಂಪು ಕಲರು. ನಾವು ಅದೇ ಥರ ಕೆಂಪು ಕಲರ್ದು ಒಂದು ಬ್ಲೌಸ್ ಪೀಸ್ನ ತಗೊಂಡು ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ರಿ. ಯಾವಾಗಲೂ ನಾವು ಏನೇ ಹಾಕಿದರೆ ಈ ಥರ ಅಂಚಿರೋದು ಮುಂದೆ ಇರಬೇಕು. ಈ ಥರ ಅಂಚು ಮುಂದೆ ಇರೋದನ್ನು ನೀವು ಈ ಥರ ಬ್ಲೌಸ್ನ ಅಮ್ಮನಿಗೆ ಈ ಕಳಸಕ್ಕೆ ಹಾಕ್ರಿ. ನೀವು ಕಳಸಕ್ಕೆ ಹಾಕಿ ನಾನೀಗ ಪೂಜೆ ಮಾಡೋದು ತೋರಿಸ್ತಾ ಇರೋದ್ರಿಂದ ನಾನು ಯಾವುದೇ ಥರ ಇದಕ್ಕೆ ವಿಭೂತಿ ಕುಂಕುಮನ ನಾನು ಹಚ್ತಾ ಇಲ್ಲ. ಈಗ ನೀವಿಲ್ಲಿ ಸೆಂಟ್ರಲ್ಲಿ ನೀವು ಗಂಧ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಮತ್ತು ಕಳಶಕ್ಕೆ ಸಮ ನೀವು ವಿಭೂತಿ ಕುಂಕುಮ ಹಚ್ಚಬೇಕು. ಇದಕ್ಕೆ ನೀವು ಬೇರೆ ಅರಿಶಿನದ ಕೊಂಬು ಈ ಥರ ಏನು ಹಾಕೋ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನಿಮಗೆ ಹಾಕ್ಬೇಕನ್ಸಿದ್ರೆ ಹಾಕ್ಕೊಳ್ರಿ. ಈಗ ಅಮ್ಮನಿಗೆ ಭಾಳ ಪ್ರಿಯವಾದದ್ದು ಈ ಥರ ದಾಸವಾಳ ಹೂವು. ನೀವು ಈ ಥರ ಒಂದೇ ದಾಸವಾಳ ಹೂವು ಈ ಥರ ಏರಿಸಿದ್ರೆ ಅಮ್ಮನಿಗೆ ಭಾಳ ತೃಪ್ತಿ ಆಗುತ್ತೆ. ನೀವು ಯಾವ್ಯಾವ ಹೂವು ಏರಿಸ್ರಿ, ಯಾವ ಹೂವು ಏರಿಸಿದ್ರೆ ಅದರಲ್ಲಿ ನೀವು ಒಂದು ದಾಸವಾಳ ಹೂವು ಮತ್ತು ಇಲ್ಲ ಈ ಥರ ಕೆಂಪು ಹೂವು ಯಾವೇ ಇದ್ರೂ ಈ ಥರ ಕೆಂಪು ಕಲರ್ ಆದರೂ ಮತ್ತು ಈ ಥರ ದಾಸವಾಳ ಒಟ್ಟು ಕೆಂಪು ಬಣ್ಣದ ಹೂವನ್ನ ನೀವು ಅಮ್ಮನಿಗೆ ಅರ್ಪಿಸಿದರೆ ಅಮ್ಮನಿಗೆ ಬಹಳ ಇಷ್ಟ ಆಗುತ್ತಾ. ನೀವು ಈ ಥರ ಬಣ್ಣದ ಹೂವನ್ನ ಅಮ್ಮನಿಗೆ ಸಮರ್ಪಿಸ್ರಿ. ಇದಾದಮೇಲೆ ನೀವು ಅಮ್ಮನಿಗೆ ಜ್ಯೋತಿ ಬೆಳಗಬೇಕು. ನೀವೊಂದು ಈ ಥರ ದೀಪ ಇಟ್ಟು ನೀವು ಬತ್ತಿ ಹಾಕಿ ಎಣ್ಣೆ ಹಾಕಿ ಎಣ್ಣೆ ಜೊತೆ ಒಂದು ಸ್ವಲ್ಪ ತುಪ್ಪನೂ ಸೇರಿಸ್ರಿ. ಈ ಥರ ನೀವು ಎಣ್ಣೆ ಹಾಕಿ ನೀವು ಆದಷ್ಟು ದೀಪನ ನೀಟಾಗಿ ನೀವು ಹಚ್ಚಿ ಭಾಳ ನಿಧಾನ ಉರಿಯೋ ಹಾಗೆ ಇಟ್ಟರೆ ನೀವು ಪೂರ್ತಿ ಒಂದು ರಾತ್ರಿನೂ ಚೆನ್ನಾಗಿ ದೀಪ ಉರಿಯುತ್ತಾ. ಈ ಥರ ನೀವು ದೀಪ ಹಚ್ಚಿ ಕಳಸಕ್ಕೆ ವಿಭೂತಿ ಕುಂಕುಮ ಹಚ್ಚಿ ಮತ್ತೆ ನೀವು ಮಾಡ್ತಕ್ಕಂಥ ಪೂಜೆ ನೀವು ಪ್ರತಿದಿನ ಮಾಡುವಾಗ ದೀಪಕ್ಕೂ ಸಮ ನೀವು ಪೂಜೆ ಮಾಡಲೇಬೇಕು. ನಾನೀಗ ನಿಮಗೆ ತೋರಿಸೋದಕ್ಕಾಗಿರೋದ್ರಿಂದ ನಾನು ಯಾವುದೇ ಥರ ವಿಭೂತಿ ಕುಂಕುಮ ಹಚ್ಚುತ್ತಾ ಇಲ್ಲ. ನಾನು ಪೂಜೆ ಪ್ರಾರಂಭ ಮಾಡೋದು ಸಾಯಂಕಾಲ 6:30ಗೆ ನಾನು ಪೂಜೆ ಪ್ರಾರಂಭ ಮಾಡ್ತೀನಿ. ಈಗ ತೋರಿಸ್ಬೇಕಂತಲೇ ನಾನು ಇಷ್ಟಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನೀವು ದೀಪಕ್ಕೆ ಕಳಶಕ್ಕೆ ಪೂಜೆ ಮಾಡ್ಕೊಂಡು ಆದಮೇಲೆ ಅಮ್ಮನಿಗೆ ಮತ್ತು ಉದ್ದಿನ ಕಡ್ಡಿನ ಬೆಳಗಬೇಕು. ಉದ್ದಿನ ಕಡ್ಡಿ ಬೆಳಗಿ ನೀವು ಅಮ್ಮನಿಗೆ ಭಾಳ ಪ್ರಿಯ ಧೂಪ ಮಾತ್ರ ನೀವು ಕಂಪಲ್ಸರಿ ದಿನಾಲೇ ಹಾಕಲೇಬೇಕು. ಈ ಥರ ಧೂಪ ನಿಮಗೆ ಅಂಗಡಿಯಲ್ಲಿ ಸಿಗುತ್ತಾ. ಇದನ್ನು ನೀವು ಮನೆಯಲ್ಲಿ ಸ್ವಲ್ಪ ಬೆಂಕಿ ಮಾಡಿ ಅಮ್ಮನಿಗೆ ಈ ಥರ ಧೂಪನ ಪುಡಿ ಮಾಡಿ ಇದರಲ್ಲಿ ಹಾಕಿದರೆ ಅಮ್ಮನಿಗೆ ಭಾಳ ಪ್ರಿಯವಾದದ್ದು ಧೂಪ. ಆಕೆಗೆ ಧೂಪ ಸಮರ್ಪಣೆ ಮಾಡಬೇಕು. ಇದೆಲ್ಲ ಆದಮೇಲೆ ನೀವು ಮಂಗಳಾರತಿ ಮಾಡಿ ಅಮ್ಮನಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯ ಏನು ಮಾಡಬೇಕಪ್ಪ ಅಂದರೆ ಆಕೆಗೆ ಬೆಲ್ಲದ ಪಾನಕ ಅಮ್ಮನಿಗೆ ಬಹಳ ಪ್ರಿಯ. ಈಗ ಬೆಲ್ಲದ ಪಾನಕಕ್ಕೆ ಈ ಥರ ಸ್ವಲ್ಪ ಬೆಲ್ಲ ಮತ್ತು ನೀರನ್ನು ಹಾಕಿ ಎರಡನ್ನೂ ನೀಟಾಗಿ ಕರಗಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀವು ಏಲಕ್ಕಿ ಪುಡಿನ ಹಾಕಿದರೆ ಇದು ಬೆಲ್ಲದ ಪಾನಕ ರೆಡಿ ಆಯಿತು. ಈ ಥರ ನೀವು ಬೆಲ್ಲನ ನೀಟಾಗಿ ಕರಗಿಸ್ಕೊಂಡು ಇದಕ್ಕೆ ನೀವು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ರಿ. ಈ ಥರ ಬೆಲ್ಲದ ಪಾನಕ ರೆಡಿ ಆಯಿತು. ಇದಕ್ಕೆ ನೀವೊಂದು ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಂಬಿಡ್ರಿ. ಈಗ ನೀವು ಇಷ್ಟು ಮಾಡಿದ್ರೆ ಬೆಲ್ಲದ ಪಾನಕ ರೆಡಿ ಆಯಿತು. ಇದು ನೈವೇದ್ಯಕ್ಕೆ
ನಿಮಗೆ ರೆಡಿ ಆಯಿತು. ಈ ಪೂಜೆ ಮಾಡೋದ್ರಲ್ಲಿಂದ ನೀವು ಇದೆಲ್ಲ ನೈವೇದ್ಯ ಮಾಡಿ ಇವತ್ತಿನ ದಿನ ಮೊದಲೇ ದಿನ ನಾವು ಕಾಯಿ ಹೊಡಿಬೇಕು. ಆ ಕಾಯಿ ಹೊಡೆದು ದೇವ್ರಿಗೆ ನೈವೇದ್ಯ ಮಾಡಿದ ಮೇಲೆ ನೀವು ಯಾವುದಾದ್ರೂ ಒಂದು ವರಾಹಿ ದೇವಿಯ ಶ್ಲೋಕನ ಹೇಳಬೇಕು. ನೀವು ನಿಮ್ಮ ಶಕ್ತಿ ಅನುಸಾರ ನೀವು ಹೇಳ್ಕೊಡ್ರಿ. 11 ಆದರೂ ಹೇಳ್ರಿ, 21 ಆದರೂ ಹೇಳ್ರಿ, ಇಲ್ಲ 108 ಆದ್ರೂ ನೀವು ಹೇಳ್ಬೋದು. ನಿಮಗೆ ಯಾವುದು ವರಾಹಿ ದೇವಿಯ ಶ್ಲೋಕ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡ್ಕೊಳ್ರಿ. ಬೇಕಂದ್ರೆ ಅದರಲ್ಲಿ ವೀಡಿಯೋಸ್ ಎಲ್ಲ ಸಿಗ್ತಾವ, ನೋಡಿ ನೀವು ಯಾವುದಾದ್ರೂ ಒಂದು ವರಾಹಿ ದೇವಿಯ ಶ್ಲೋಕ ಹೇಳ್ರಿ. ಇಲ್ಲ ನನಗೆ ಅದನ್ನೂ ಬರ್ತಾ ಇಲ್ಲ, ನನಗೆ ಭಾಳ ಟಫ್ ಆಗುತ್ತಾ, ನನಗೆ ಬಾಯಿ ಒಳ್ಳಲ್ಲ ಅನ್ನೋರಿದ್ರೆ ಯಾವುದಾದ್ರೂ ಒಂದು ಗಾಯತ್ರಿ ಮಂತ್ರನಾದರೂ ನೀವು ಹೇಳ್ರಿ. ಗಾಯತ್ರಿ ಮಂತ್ರ ಅಂತೂ ಎಲ್ಲರಿಗೂ ಬರ್ತಾವ. ಗಾಯತ್ರಿ ಮಂತ್ರ ಹೇಳ್ರಿ, ಇಲ್ಲ ಲಕ್ಷ್ಮೀ ಶ್ಲೋಕ ಆದರೂ ಹೇಳ್ರಿ, ಇಲ್ಲ ಲಲಿತಾ ಸಹಸ್ರನಾಮ ನಿಮಗೆ ಗೊತ್ತಿದ್ರೆ ಅದನ್ನಾದರೂ ಹೇಳ್ಕೊಳ್ರಿ, ಇಲ್ಲ ಸೌಂದರ್ಯ ಲಹರಿ ಗೊತ್ತಿದ್ರೆ ಅದನ್ನಾದರೂ ಹೇಳ್ಕೊಳ್ರಿ. ನಿಮಗೆ ಯಾವ್ದು ಗೊತ್ತಿರ್ತಾವ ಅದು ಒಂದು ದೇವಿಯ ಶ್ಲೋಕವನ್ನು ತಾಯಿಯ ಮುಂದೆ ನೀವು 11 ಬಾರಿ, ಇಲ್ಲ 21 ಬಾರಿ, ಇಲ್ಲ 48 ಸಾರಿ ಆದ್ರೂ, ಇಲ್ಲ 101 ಬಾರಿ ಆದ್ರೂ ನಿಮಗೆ ಅನುಕೂಲ ಆಗಂಗೆ ನೀವು ಹೇಳ್ಕೊಳ್ರಿ. ಇಷ್ಟೇ ಸಲ ಅಂತ ಏನಿಲ್ಲ. ನೀವು ಪ್ರಾರಂಭ ನೀವು ಮಾಡ್ತೀನಿ ಅನ್ನೋದಾದರೆ ಫಸ್ಟಿಗೆ ಸಂಕಲ್ಪ ಮಾಡ್ಕೋಬೇಕು. ನೀವೀಗ ಪೂಜೆ ಸ್ಟಾರ್ಟ್ ಮಾಡಿರಿ, ಈ ಥರ ನೀವು ಕಳಶ ಇಟ್ಟು ಈಗೆಲ್ಲ ನಾನು ಈ ಥರ ರೆಡಿ ಮಾಡಿನಲ್ಲ, ಈ ಥರ ಮಾಡಿದ ಮೇಲೆ ಕೈಯಲ್ಲಿ ಸ್ವಲ್ಪ ನೀವು ಅಕ್ಷತೆ ಕಾಳನ್ನ ಹಿಡ್ಕೊಂಡು ತಾಯಿಯ ಮುಂದೆ ಹಿಂಗಿಡಿದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಅರಿಕೆಗಳಿದ್ದಾವೆ, ನಿಮ್ಮ ಏನು ಬೇಡಿಕೆಗಳಿದ್ದಾವೆ, ನಿಮ್ಮ ಏನಾದರೂ ಕಷ್ಟಗಳಿದ್ರೆ ತಾಯಿಯ ಮುಂದೆ ನೀವು ಅದನ್ನು ಸಂಕಲ್ಪ ಮಾಡ್ಕೋಬೇಕು. ನಾನು ನಿನ್ನ ವ್ರತ ಹಿಡಿತಾ ಇದ್ದೀನಮ್ಮ. 9 ತಾಯಿ ಮುಂದೆ ನೀವು ಕೈ ಹಿಡಿದು ಎಲ್ಲ ಸಂಕಲ್ಪ ಮಾಡ್ಕೊಳ್ಳುವಾಗ ನಿಮ್ಮ ಕಷ್ಟಗಳೆಲ್ಲ ತಾಯಿ ಮುಂದೆ ಹೇಳ್ಕೋಬೇಕು. ನನಗೆ ಈ ಥರ ಕಷ್ಟ ಇದೆ, ನಾನು ವ್ರತ ಮಾಡ್ತಾ ಇದ್ದೀನಿ, ಈ ವ್ರತ ಮುಗಿಯೋದ್ರೊಳಗೆ ನನ್ನ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ತಾಯಿಯ ಮುಂದೆ ನೀವು ಎಲ್ಲದನ್ನು ಕಷ್ಟ ಹೇಳ್ಕೊಂಡು ತಾಯಿಗೆ ಸಂಕಲ್ಪ ಮಾಡಿಕೊಂಡು ಪೂಜೆ ಪ್ರಾರಂಭ ಮಾಡಬೇಕು. ಆಗ ನೀವು ಕೈಯಲ್ಲಿ ಹಿಡ್ದಿರ್ತಕ್ಕಂಥ ಅಕ್ಷತೆ ಕಾಳನ್ನ ನೀವು ಈ ಥರ ಕಳಶ ತುಂಬಿಟ್ಟಿರ್ತೀರಲ್ಲ, ಕಳಶದ ಮೇಲೆ ಅಕ್ಷತೆ ಕಾಳನ್ನ ಹಾಕ್ಬೇಕು. ಇಲ್ಲ ಮುಂದಾದ್ರೂ ನೀವು ಅಕ್ಷತೆ ಕಾಳನ್ನ ಹಾಕಬೇಕು. ಹಾಕಿ ನೀವು ಪೂಜೆ ಎಲ್ಲ ಮುಗಿದಾದ್ಮೇಲೆ ಈ ಥರ ದೀಪ ಬೆಳಗಿಸಿ. ಅಮ್ಮಗೆ ಮಾತ್ರ ನೀವು ಧೂಪನ ಯಾವತ್ತಿಗೂ ಮರಿಬಾರ್ದು. ಅಮ್ಮಗೆ ಭಾಳ ಪ್ರಿಯವಾಗಿರೋದು ಒಂದು ಕೆಂಪು ಬಣ್ಣದ ದಾಸವಾಳ ಹೂವು ಮತ್ತು ಈ ಬೆಲ್ಲದ ಪಾನಕ ಮತ್ತು ಅಮ್ಮಗೆ ನೀವು ಧೂಪ ಹಾಕೋದು. ಇವು 3 ಅಂತೂ ಅಮ್ಮಗೆ ಪ್ರಿಯವಾಗಿರೋವು. ಇದನ್ನ ಮಾತ್ರ ನೀವು ಮರಿಲೇಬಾರ್ದು. ಈ ಧೂಪ ಎಲ್ಲ ಹಾಕಿ ನೀವು ಎಲ್ಲ ಸಂಕಲ್ಪ ಮಾಡಿಕೊಂಡು ದೇವಿಗೆ ನಮಸ್ಕಾರ ಮಾಡಿ ನೀವು ಇಲ್ಲಿಗೆ ಪೂಜೆ ಮುಗಿಯುತ್ತೈತೆ. ಇದರಲ್ಲಿ ಏನು ಮೇನ್ ಒಂದು ಪದ್ಧತಿ ಅಂದರೆ ನೀವು ಬ್ರಹ್ಮಚಾರಿಣಿಯಾಗಿ ಪೂಜೆ ಮಾಡಬೇಕು. ಅಂದರೆ ನೀವು ಮದುವೆ ಆಗಿರೋರಾದ್ರೆ ನೀವು ಭಾಳ ಕಟ್ಟುನಿಟ್ಟಾದ ವ್ರತ ಮಾಡಬೇಕು. ಆ ಬ್ರಹ್ಮಚಾರಿಣಿಯಾಗಿ ಪೂಜೆ ಮಾಡಿದರೆ ನೀವು 9 ದಿನ ತನಕ ನಿಮಗೆ ಒಳ್ಳೆಯದಾಗುತ್ತೆ. ನೀವು ಯಾವುದೇ ಥರ ಮೈಲಿಗೆ ಆಗದೆ ನೀವು ಈ ಪೂಜೆನ ಮಾಡಬೇಕು. ಇಲ್ಲ ಈಗ ನಮ್ಮ ಮುಟ್ಟಿನ ಸಂದರ್ಭ ಬಂತು ಅಂದರೆ ನೀವು ಬಿಟ್ಟು ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ರೆ ಇಲ್ಲ ನಮ್ಮ ಗಂಡಂದ್ರಿದ್ರೆ ಅವರಿಗಾದ್ರೂ ಹೇಳಿ ಮಾಡಿಸ್ಬೋದು. ಈ ಥರ ನೀವು 9 ದಿನನೂ ಈ ಪೂಜೆ ಮಾಡಿ ಮುಗಿದ್ಮೇಲೆ 9 ದಿನನೂ ಮತ್ತೆ ನೀವು ಇದೇ ಥರ ಪೂಜೆ ಮಾಡಿ 9 ದಿನ ತನಕ ನೀವು ಯಾವುದೇ ಥರ ಕಳಸನ ವಿಸರ್ಜನೆ ಮಾಡಬಾರ್ದು. ಈಗ ನಾವೀಗ ಹೆಂಗೆ ತುಂಬಿಟ್ಟಿರ್ತೀವಲ್ಲ ಇದೇ ಥರನೇ ಕಳಶ ಇರಬೇಕು. ನೀವೇನು ಮತ್ತೆ ನೆಕ್ಸ್ಟ್ ದಿನ ನೀವು ಮರುದಿನ ಮತ್ತೆ ಪೂಜೆ ಮಾಡ್ತೀನಿ ಅಂದರೆ ಹೂವೆಲ್ಲ ತೆಗಿಬೇಕು. ಮತ್ತು ನೀವು ಸ್ವಲ್ಪ ನೀರು ಸಿಂಸಿ ಮತ್ತು ಈ ಬತ್ತಿ ಕುಂಕುಮ ಅರಿಶಿನ ಗಂಧ ಹೂವು ಅಕ್ಷತೆ ದೀಪ ಧೂಪ ನೈವೇದ್ಯ ಇವನ್ನೆಲ್ಲ ಸಮರ್ಪಣೆ ಮಾಡಬೇಕು ಅಮ್ಮಗೆ. ಮಾಡಿ ಆದಮೇಲೆ ಮತ್ತೆ ನೀವು ಶ್ಲೋಕ ಹೇಳೋದು, ನೀವು ಮಂಗಳಾರತಿ ಮಾಡೋದು, ನಿಮ್ಮ ಹರಕೆಗಳು ಅಂದ್ಕೊಂಡು ಅಮ್ಮಗೆ ಕೈ ಮುಗಿದು ನಮ್ಮ ಅವತ್ತಿನ ಪೂಜೆ ಮುಕ್ತಾಯ ಮಾಡಬೇಕು. ಈ ಥರ 9 ದಿನ ಆದಮೇಲೆ 9ನೇ ದಿನನೂ ಮತ್ತೆ ನೀವು ದಿನ ಪೂಜೆ ಮಾಡೋ ಹಾಗೆ ಮಾಡಿ ಸ್ವಲ್ಪ ಅಮ್ಮಗೇನಾದ್ರೂ ಅನ್ನ ನೈವೇದ್ಯ ಮಾಡಬೇಕು. ಅನ್ನ ಪ್ರಸಾದನ ಏನಾದರೂ ನೀವು ಸಿಹಿ ಪೊಂಗಲ್ಲಾದರೂ ಮಾಡ್ಬೋದು ಮಾಡಿ ನೀವು ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಪುಳಿಯೋಗರೆ ಇಲ್ಲ ಚಿತ್ರಾನ್ನ ಇಂಥವೇನಾದ್ರೂ ಮಾಡಿ ಅಮ್ಮನಿಗೆ ಸಿಹಿ ಜೊತೆ ಅನ್ನ ಪ್ರಸಾದ ನೈವೇದ್ಯ ಮಾಡಿ ಮತ್ತೆ ಅವತ್ತಿನ ದಿನ ಒಂದು ಕಾಯಿ ಒಡೆದು ಅಮ್ಮನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಇವತ್ತಿನ ನನ್ನ ವ್ರತ ಇವತ್ತಿಗೆ ನಂದು ವ್ರತ ಪೂರ್ತಿಯಾಗಿ ಮುಕ್ತಾಯಗೊಂಡಿದೆ ಅಮ್ಮ ಅಂತ ಹೇಳಿ ನೀವು ಅಮ್ಮನಿಗೆ ಒಂದು ನಮಸ್ಕಾರ ಸಲ್ಲಿಸಿ ಅವತ್ತಿನ ದಿನ ನಿಮ್ಮ ಪೂಜೆ ಮುಕ್ತಾಯ ಮಾಡಬೇಕು.
ನೀವು ಪೂಜೆ ಮುಕ್ತಾಯ ಮಾಡಬೇಕಾದ್ರೆ ನೀವು ಯಾರಾದರೂ ಮುತ್ತೈದೆಯರನ್ನ ಕರೆದು ಅವರಿಗೆ ಉಡಿ ತುಂಬಿ ನೀವು ಊಟ ಮಾಡಿಸಿ ನಿಮ್ಮ ಕೈಯಲ್ಲಿ ನಿಮ್ಮಲ್ಲಿ ಎಷ್ಟಿರುತ್ತೆ ಅಷ್ಟು ದಕ್ಷಿಣ ಅವರಿಗೆ ಕೊಟ್ಟು ಅವರ ಆಶೀರ್ವಾದನೂ ನೀವು ಸ್ವೀಕರಿಸ್ಬೋದು. ನಿಮ್ಮ ಅನುಕೂಲ ನಿಮಗೆ ಸಿಗ್ತಾರ ಮುತ್ತೈದೆಯರು ನಾನು ಮಾಡ್ತೀನಿ ಅನ್ನೋರು ಮಾಡಿರಿ. ಮುತ್ತೈದೆಯರು ನನಗೆ ಇಲ್ಲಿ ಯಾರೂ ಸಿಗಲ್ಲ, ನನಗೆ ಭಾಳ ಕಷ್ಟ ಐತೆ ಅನ್ನೋರಾದರೆ ನೀವು ಸಂಕ್ಷಿಪ್ತ ಅಮ್ಮನ ಮೇಲೆ ಎಲ್ಲ ಭಾರನೂ ಅಮ್ಮನ ಮೇಲೆ ಹಾಕಿ ನೀವು ಅಮ್ಮನಿಗೆ ನೈವೇದ್ಯ ಸಲ್ಲಿಸಿ ನೀವು ಪೂಜೆನೂ ಮುಗಿಸ್ಬೋದು. ಇಷ್ಟು ಮಾಡಿ ನೀವು ವರಾಹಿ ದೇವಿಯ ಪೂಜೆನ ಪೂರ್ತಿಯಾಗಿ ಮುಗಿಸ್ರಿ. ಈ ವ್ರತ ನಿಮ್ಗೆ ಮಾಡೋದು ಇಷ್ಟ ಆದರೆ ಇವತ್ತಿನ ದಿನ ಪ್ರಾರಂಭ ಮಾಡಿರಿ. ಇಲ್ಲ ನನಗೆ ಈ ಥರ ಕಳಶ ಹೂಡೋಕೆ ಆಗಲ್ಲ ಅನ್ನೋರಿದ್ರೆ ವರಾಹಿ ದೇವಿಯ ಫೋಟೋ ಸಿಗ್ತಾವ, ಆ ಫೋಟೋಕ್ಕಷ್ಟೇ ನೀವು ಪೂಜೆ ಮಾಡಿ ದೀಪ ಬೆಳಗಿಸಿ ನೀವು ಧೂಪ ದೀಪ ನೈವೇದ್ಯ ಮಾಡಿದ್ರೂ ನಡೀತೈತೆ. ಫೋಟೋ ಸಿಗಲ್ಲ ಅನ್ನೋರು ಈ ಥರ ಅಮ್ಮನ ಹೆಸರು ಹೇಳಿ ಕಳಶ ಸ್ಥಾಪನೆ ಮಾಡಿನೂ ನೀವು ಪೂಜೆ ಮಾಡ್ಬೋದು. ನಿಮಗೆ ಯಾರಿಗೆಲ್ಲ ಈ ವರಾಹಿ ದೇವಿಯ ಪೂಜೆ ಮಾಡೋಕೆ ವ್ರತ ಮಾಡೋಕೆ ಇಷ್ಟ ಐತೆ ಅವರೆಲ್ಲರೂ ಮಾಡಿರಿ ಪೂಜೆನ. ವರಾಹಿ ದೇವಿ ನಿಮಗೆಲ್ಲರಿಗೂ ಅನುಗ್ರಹ ಮಾಡ್ತಾಳೆ.